ತೊಡೆಮುರಿದಿದ್ದಂಥ ದುರ್ಯೋಧನನನ್ನ ಯೋಗಕ್ಷೇಮ ವಿಚಾರಿಸುವುದಕ್ಕೆ, ತನ್ನ ಅನುತಾಪ ತೋರಿಸುವುದಕ್ಕಾಗಿ ಅಶ್ವತ್ಥಾಮ ಹೋದಾಗ ದುರ್ಯೋಧನ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡಿದ್ದೇವೆ. ಅಲ್ಲೇ ನೀರಲ್ಲಿದೆ, ತಂಬಿಗೆಯಲ್ಲಿದೆ, ಏನಿಲ್ಲ, ಅಷ್ಟೇ ಸರೋವರದ ಸಮೀಪವೇ ಆದರೂ ಹೋಗಿ ನೀರು ತರುವಷ್ಟು ಅವನಿಗೆ ಸಾಧ್ಯತೆ ಇರಲಿಲ್ಲ. ಅದು ಅಂಥ ಉತ್ಕಟವಾದ ವೇದನೆಯ ಸಮಯದಲ್ಲಿ ಅಲ್ಲೇ ಆ ಮರಳನ್ನ ತಲೆಗೆ ಹಾಕಿ ಪಟ್ಟಾಭಿಷೇಕ ಮಾಡಿ, ನನ್ನ ಉತ್ತರಾಧಿಕಾರಿ ನೀನು ಅಂತ ಪಾಂಡವರ ವಂಶವನ್ನು ನಿರ್ವಂಶ ಮಾಡುವುದು ಒಂದು ಬಾಕಿ. ಆ ಕೆಲಸವನ್ನು ಅಶ್ವತ್ಥಾಮಾಚಾರ್ಯರು ಮಾಡ್ತಾರೆ. ಪಾಂಡವರ ವಂಶವನ್ನೇ ಸಂಪೂರ್ಣವಾಗಿ ನಿರ್ಮೂಲ ಮಾಡುವೆನೆಂದು ನಿನಗೆ ಶಪಥ ಪೂರ್ವಕ ವಚನ ನೀಡುತ್ತೇನೆ. ಪಾಂಡವರ ವಂಶವನ್ನು ನಿರ್ವಂಶ ಮಾಡುವುದು ಒಂದು ಬಾಕಿ. ಆ ಕೆಲಸವನ್ನು ಅಶ್ವತ್ಥಾಮಾಚಾರ್ಯರು ಮಾಡ್ತಾರೆ. ಅಂದ್ರೆ ರುದ್ರಾವತಾರದ ಮಹಾರೌದ್ರ ಕೃತ್ಯ ಮಹಾಭಾರತದಲ್ಲಿ ಬರುವುದೇ ಈ ಸೌಪ್ತಿಕ ಪರ್ವದಲ್ಲಿ. ಯುವರಾಣಿ, ದಯವಿಟ್ಟು ಊಟ ಮಾಡಿ. ಪಾಂಡವರ ವಂಶ ಅಂತ್ಯ. ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯಸ್ತ್ರ ಇಲ್ಲ. ಬ್ರಹ್ಮ ಗಾಯತ್ರಿ ಮಂತ್ರದಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಿದ್ರು. ಗಾಯತ್ರಿ ದೊಡ್ಡ ಬ್ರಹ್ಮಾಸ್ತ್ರ, ಅದಕ್ಕಿಂತ ದೊಡ್ಡ ಬ್ರಹ್ಮಾಸ್ತ್ರವೇ ಇಲ್ಲ. ಗಾಯತ್ರಿ ಮಂತ್ರವನ್ನು ಜಪಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಅದು ಯಾವ ಆಟಮ್ ಬಾಂಬು ಸಾಟಿ ಅಲ್ಲ. ಅದಕ್ಕೆ ವಂದೇ ತ್ವಾಂ ಬುದ್ಧಿದೇವೀಶ ಯತಿ ಭಾವೇ ಸುಕೋಪಗೀಃ ದ್ರೌಣಿರ್ವಾಸೋ ಚಿರಂಜೀವಿ ಪ್ರಾಣಭೀಮ ವಿಪಕ್ಷಗೀಃ.
ಶರಣಾಗತ ಜನ ದುರಿತ ತಿಮಿರ ಭಾಸ್ಕರ ಕರುಣಾಕರ ನಮೋ ನಮೋ ಗುರುವರೇಣ್ಯ ಶಿವಪುರ ಗ್ರಾಮ ಸ್ಥಿತ ವರ ದ್ವಿಜ ಕುಲ ಸಂಜಾತ ನಮೋ ಶರಣಾಗತ ಜನ ದುರಿತ ತಿಮಿರ ಭಾಸ್ಕರ ಕರುಣಾಕರ ನಮೋ ನಮೋ ಗುರುವರೇಣ್ಯ ಶಿವಪುರ ಗ್ರಾಮ ಸ್ಥಿತ ವರ ದ್ವಿಜ ಕುಲ ಸಂಜಾತ ನಮೋ.